ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಿಯ ಸಮಯವರೇ, ದೇವರ ಮಕ್ಕಳೇ, ಈ ಸಂಬಂಧಿಸಿದ ಆರಾಧನೆಗೆ ನೀವೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸಿ ವಂದಿಸುತ್ತೇನೆ. ನಾವು ಈ ಆರಾಧನೆಯನ್ನು ಪ್ರಾರಂಭ ಮಾಡುವ ಹಾಗೆ ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧರಾಗೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಅತಿಯಾಗಮಯವಾದ ಬೆಳಕಿನಲ್ಲಿ ವಾಸ ಮಾಡುವಂತಹ ಪರಲೋಕ ತಂದೆಯ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ನನ್ನ ಸ್ವಾಮಿ, ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಆರಾಧನೆಯಲ್ಲಿ ಪಾಲು ತೆಗೆದುಕೊಳ್ಳುವಂತಹ ಕೃಪೆಯನ್ನು ನೀನು ನಮಗೆ ಅನುಗ್ರಹಿಸಿದೆಯಾ, ನಿನಗೆ ಸ್ತೋತ್ರ. ಈ ಆರಾಧನೆಯನ್ನು ಆದಿಯಿಂದ ಅಂತ್ಯದವರೆಗೂ ನಿನ್ನ ನಾಮದ ಮಹಿಮೆಗೋಸ್ಕರ ನಿನ್ನ ಬಲದಿಂದ ತುಂಬಿಸು ಸ್ವಾಮಿ. ಈ ಆರಾಧನೆಯ ಮೂಲಕ ನಾವು ಆಶೀರ್ವಾದ ಹೊಂದಬೇಕು. ನಿನ್ನ ಆರಾಧನೆಯಲ್ಲಿ ಪಾಲು ತೆಗೆದುಕೊಳ್ಳುವಂತಹ ಪ್ರತಿ ಒಂದೊಂದು ಕುಟುಂಬವನ್ನು, ಪ್ರತಿ ಒಬ್ಬೊಬ್ಬರನ್ನು ಪ್ರತ್ಯೇಕವಾಗಿ ನಿನ್ನ ವಿಶೇಷವಾದ ರಕ್ಷಣೆಯನ್ನು ಕೊಟ್ಟು, ನಿನ್ನ ವಿಶೇಷವಾದ ಕೃಪೆಯನ್ನು ಅವರ ಮೇಲೆ ಇರಿಸಿ, ಅವರ ಸಂಗಡ ಯುಗದ ಸಮಾಪ್ತಿಯವರೆಗೂ ಪವಿತ್ರಾತ್ಮ ದೇವರೇ, ನಮ್ಮನ್ನು ಉಂಟು ಮಾಡಿದಂತ ಸರ್ವಶಕ್ತನಾಗಿರುವಂತ ದೇವರೇ, ವಾಕ್ಯವೆಂಬಾದನೆ ನೀನು ವಾಸ ಮಾಡಬೇಕು. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ದೇವರ ಆತ್ಮನಿಗೆ ಸ್ತೋತ್ರ. ನಿನ್ನ ನಾಮದ ಮಹಿಮೆಗೋಸ್ಕರ ಈ ಆರಾಧನೆ ನಡೆಯಬೇಕು. ನಿನ್ನ ಘನಚಿತ್ತವನ್ನು ನೆರವೇರಿಸುವಂತ ಆರಾಧನೆ, ನಿನಗೆ ಮೆಚ್ಚುಗೆಯಾಗಿರುವಂತ ಆರಾಧನೆ ಈ ಆರಾಧನೆ ಆಗಿರಬೇಕು. ನೀನು ಮಾತ್ರ ನಡೆಸಬೇಕೆಂದು ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ದೀನತೆಯಿಂದ ಪ್ರಾರ್ಥಿಸಿ ಬೇಡುತ್ತೇನೆ, ನನ್ನ ಜೀವವುಳ್ಳ ಪರಲೋಕದ ತಂದೆಯೇ, ಆಮೆನ್. ಪ್ರಿಯ ದೇವರ ಮಕ್ಕಳೇ, ದೇವರ ವಾಕ್ಯವನ್ನು ಕೇಳುವುದಕ್ಕೆ ಸಿದ್ಧರಾಗಿ ಬಂದಿದ್ದೇವೆ. ನಿಮ್ಮೆಲ್ಲರನ್ನು ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯಿಂದ ಸ್ವಾಗತಿಸಿ ವಂದಿಸುತ್ತೇನೆ. ದೇವರ ವಾಕ್ಯವನ್ನು ನಾವು ಶ್ರದ್ಧೆಯಿಂದ ಕೇಳೋಣ. ಅಲ್ಲಿ ತಿರುಗಾಡುತ್ತಾ ಆ ಕೆಲಸ ಈ ಕೆಲಸ ಮಾಡುತ್ತಾ ಬಿಸಿ ಇಟ್ಕೊಂಡು ದೇವರ ವಾಕ್ಯ ಕೇಳೋದು ಬೇಡ. ಸ್ವಲ್ಪ ಸಮಯ ದೇವರ ವಾಕ್ಯಕ್ಕೋಸ್ಕರ ನಾವು ಕೊಡೋಣ. ಶ್ರದ್ಧೆಯಿಂದ ದೇವರ ವಾಕ್ಯನ ಕೇಳೋಣ. ದೇವರ ವಾಕ್ಯ ನಮ್ಮ ಜೀವನಕ್ಕೆ ಆಶೀರ್ವಾದವಾಗಿದೆ. ದೇವರ ವಾಕ್ಯ ನಮ್ಮ ಜೀವಿತಕ್ಕೆ ಬೆಳಕಾಗಿದೆ. ನಮ್ಮ ಜೀವಿತದಲ್ಲಿರುವಂತಹ ಕತ್ತಲೆಯನ್ನು ಓಡಿಸುತ್ತದೆ.
ನಮ್ಮ ಜೀವಿತದಲ್ಲಿರುವಂತಹ ಎಲ್ಲಾ ವಿಧವಾದಂತಹ ಬಂಧನಗಳನ್ನು, ಎಲ್ಲಾ ವಿಧವಾದಂತಹ ಕೇಡುಗಳನ್ನು, ಎಲ್ಲಾ ವಿಧವಾದಂತಹ ಪಾಪಕ್ಕೆ ಸಂಬಂಧಪಟ್ಟ ಕೆಲಸಗಳನ್ನು, ಕೃತ್ಯಗಳನ್ನು, ಕ್ರಿಯೆಗಳನ್ನು ಓಡಿಸುತ್ತದೆ ದೇವರ ವಾಕ್ಯ. ದೇವರ ವಾಕ್ಯಕ್ಕೆ ಶಕ್ತಿ ಉಂಟು ನಿನ್ನ ಜೀವಿತವನ್ನು ಬಲಪಡಿಸಲು. ದೇವರ ವಾಕ್ಯಕ್ಕೆ ಬಲ ಉಂಟು ನಿನ್ನ ಜೀವಿತವನ್ನು, ನಿನ್ನ ಕುಟುಂಬವನ್ನು ಎತ್ತಿ ನಿಲ್ಲಿಸಲು. ದೇವರ ವಾಕ್ಯಕ್ಕೆ ಶಕ್ತಿ ಇದೆ. ದೇವರ ವಾಕ್ಯಕ್ಕೆ ಜೀವವಿದೆ ನಿನ್ನನ್ನು ಸಾಲದಿಂದ ಬಿಡಿಸಲು. ದೇವರ ವಾಕ್ಯಕ್ಕೆ ಜೀವ ಉಂಟು ನಿನ್ನನ್ನು ರೋಗದಿಂದ ಬಿಡಿಸಲು. ಆದ್ದರಿಂದ ದೇವರ ವಾಕ್ಯವನ್ನು ನಾವು ಶ್ರದ್ಧೆಯಿಂದ ಕೇಳಬೇಕು. ಇದು ದೇವರ ವಾಕ್ಯ. ಪರಲೋಕ ಭೂಲೋಕಗಳನ್ನು ಉಂಟು ಮಾಡಿದಂತ, ನಮ್ಮನ್ನೆಲ್ಲ ಉಂಟು ಮಾಡಿದಂತ ಸರ್ವಶಕ್ತನಾದಂತ ಮಾತು ದೇವರ ಬಾಯಿಂದ ಬಂದಂತ ಮಾತು. ಬೆಳಕಾಗು ಅಂತ ಹೇಳಿದ ತಕ್ಷಣ ಬೆಳಕಾಯಿತು. ಆತನ ಬಾಯ ಮಾತಿನಲ್ಲಿ ಶಕ್ತಿ ಇದೆ. ಆ ಮಾತೇ ದೇವರ ವಾಕ್ಯ. ಈ ದಿನ ದೇವರ ವಾಕ್ಯದ ಸಂದೇಶ ದೇವರ ದಯೆ. ದಯೆ ತೋರಿಸುವಂಥದ್ದು. ದೇವರು ನಮ್ಮ ಮೇಲೆ ದಯೆ ತೋರಿಸಿ, ದೇವರು ನಮ್ಮ ಮೇಲೆ ಕೃಪೆ ತೋರಿಸಿ, ದೇವರು ನಮ್ಮ ಮೇಲೆ ಕನಿಕರ ತೋರಿಸಿ, ಇದುವರೆಗೂ ಯಾವ ಅಪಾಯಕ್ಕೂ ನಮ್ಮ ಜೀವವು ಗುರಿಯಾಗದ ಹಾಗೆ, ಯಾವ ತೊಂದರೆಗೂ ಯಾವ ಮರಣಕ್ಕೂ ಈ ಜೀವವು ಗುರಿಯಾಗದ ಹಾಗೆ ದೇವರು ಸುರಕ್ಷಿತವಾಗಿ ಕಾದು ಕಾಪಾಡುತ್ತಾ ಇದ್ದಾನೆ. ಇದು ದೇವರ ದಯೆ. ದೇವರ ಕರುಣೆಯಿಂದಲೇ ನಾವು ಉಳಿದಿದ್ದೇವೆ. ನಾವು ಉಳಿದಿರುವುದು ಯೆಹೋವನ ಕರುಣೆಯಿಂದಲೇ. ಎಸ್, ನಿಜ. ಜ್ಞಾನೋಕ್ತಿಗಳು 19ನೇ ಅಧ್ಯಾಯ 17ನೇ ವಚನ. ಜ್ಞಾನೋಕ್ತಿಗಳು 19ನೇ ಅಧ್ಯಾಯ 17ನೇ ವಚನದಲ್ಲಿ ದೇವರ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ. ಬಡವರಿಗೆ ದಯೆ ತೋರಿಸುವವನು, ಏನಂತ ಬರೆದಿದೆ ಮುಂದೆ? ಜ್ಞಾನೋಕ್ತಿಗಳು 19ನೇ ಅಧ್ಯಾಯ 17ನೇ ವಚನ. ಬಡವರಿಗೆ ದಯೆ ತೋರಿಸುವವನು ದೇವರಿಗೆ ಸಾಲ ಕೊಟ್ಟಂತೆ, ಯೆಹೋವನಿಗೆ ಸಾಲ ಕೊಟ್ಟಂತೆ. ದೇವರು ಕನಿಕರ ತೋರಿಸಿ ದಯೆ ತೋರಿ ನಮ್ಮನ್ನ ಕಾಪಾಡಿದ್ದಾನೆ. ದೇವರು ನಮ್ಮ ಮೇಲೆ ತೋರಿಸಿದಂತ ದಯೆ, ಕನಿಕರ ನಾವು ಯಾರ ಮೇಲೆ ತೋರಿಸಬೇಕು ಅಂತ ದೇವರು ಬಯಸ್ತಾ ಇದ್ದಾನೆ ಗೊತ್ತಾ? ಬಡವರ ಮೇಲೆ. ಯಾರು ಬಡವರು? ಹಣ ಇಲ್ಲದೆ ಇರುವಂತವ್ರ, ಊಟ ಇಲ್ಲದೆ ಇರುವಂತವ್ರ, ವಸ್ತ್ರ ಇಲ್ಲದೆ ಇರುವಂತವ್ರ, ದಿಕ್ಕಿಲ್ಲದೆ ಇರುವಂತವ್ರ? ನಮ್ಮ ಕಣ್ಣಿಗೆ ಕಾಣಿಸುತ್ತಿರುವಂತ ಬಡವರು ಯಾರು? ಈ ದಿನ ನಾವು ಹುಡುಕಬೇಕು. ನಮ್ಮ ಕಣ್ಣು ಮುಂದೆ ಯಾರು ಬಡವರಿದ್ದಾರೆ ಅವರಿಗೆ ದಯೆ ತೋರಿಸುವಂತ ದೇವರ ವಾಕ್ಯದಲ್ಲಿ ನನಗೆ ಈ ದಿನ ಬೋಧನೆ ಮಾಡ್ತಾ ಇದ್ದಾರೆ ದೇವರು. ಯಾವ ರೀತಿ ನಾನು ದಯೆ ತೋರಿಸಬೇಕು? ಅವರು ಕಷ್ಟದಲ್ಲಿದ್ದಾರೆ, ಇಕ್ಕಟ್ಟಿನಲ್ಲಿದ್ದಾರೆ, ವೇದನೆಯಲ್ಲಿದ್ದಾರೆ, ರೋಗದಲ್ಲಿದ್ದಾರೆ, ಬಟ್ಟೆಯಿಂದಾಗಿದ್ದಾರೆ. ಅದು ನನಗೆ ಗೊತ್ತಾಗ್ತಾ ಇದೆ, ನನಗೆ ತಿಳಿತಾ ಇದೆ. ನಾನು ಏನ್ ಮಾಡ್ತೀನಿ ಗೊತ್ತಾ? ಕೆಲವರ ಜೀವನದಲ್ಲಿ ಏನಾಗುತ್ತೆ ಅಂದ್ರೆ, ಕೆಲವರು ಈ ರೀತಿ ಇರ್ತಾರೆ. ಯಾವ ರೀತಿ ಅಂದ್ರೆ, ಕಷ್ಟ ಅಂದ್ರೆ, ಹೊಟ್ಟೆ ಹಸಿತಾ ಇದೆ ಅಂದ್ರೆ, ತುಂಬಾ ಹೊಟ್ಟೆ ಹಸಿತಾ ಇದೆ ಅಂದ್ರೆ, ನನ್ನ ಜೋಬಲ್ಲಿ ಕಾಸಿರುತ್ತೆ. ಅವರಿಗೆ ಹೊಟ್ಟೆ ಹಸಿ ತೀರಿಸುವಷ್ಟು ಹಣ ನನ್ನ ಜೋಬಲ್ಲಿ ಇರುತ್ತೆ. ಆದ್ರೆ ನಾನೇನ್ ಮಾಡ್ತೀನಿ ಅಂದ್ರೆ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಏನ್ ಮಾಡ್ತೀನಿ ನಾನು? ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿ, ದೇವರೇ ಇವರ ಹೊಟ್ಟೆ ಹಸಿವನ್ನು ನೀಗಿಸು, ಇವರ ಹೊಟ್ಟೆ ಹಸಿವನ್ನು ತೆಗೆದಾಕು ಅಂತ ದುಃಖದಿಂದ ಪ್ರಾರ್ಥನೆ ಮಾಡ್ತೀನಿ. ಪ್ರಾರ್ಥನೆ ಮಾಡಿ ಕಳಿಸ್ಬಿಡ್ತೀನಿ. ದೇವರು ನೋಡ್ತಾನೆ. ಅದು ದೇವರು ನೋಡ್ತಾ ಇರ್ತಾನೆ. ಮಗನೇ, ಮಗಳೇ, ನಾನು ನಿಮ್ಗೆ ಏನ್ ಹೇಳಿದೆ? ದಯೆ ತೋರಿಸುವಂತ ಹೇಳಿದೆ. ನನಗೆ ಯಜ್ಞ
ನಿನ್ನ ಯಜ್ಞ ನನಗೆ ಬೇಡವೇ ಬೇಡ, ನನಗೆ ಕನಿಕರ ಬೇಕು, ನನಗೆ ಯಜ್ಞವು ಬೇಡ, ಕರುಣೆ ಬೇಕು ಅಂತ ದೇವರು ಹೇಳ್ತಾನೆ. ದೇವರು ಹೇಳ್ತಾ ಇರುವಂತ ಮಾತು ನಮಗೆ ಅದು. ಹೊಟ್ಟೆ ಹಸಿತಾ ಇರೋರಿಗೆ ನಾನು ಪ್ರಾರ್ಥನೆ ಮಾಡಿ ಕಳಿಸಿದ್ರೆ ಏನ್ ಬರುತ್ತೆ? ಅವನ ಹೊಟ್ಟೆ ಹಸು ನೀಗುತ್ತಾ? ಅವನ ಹೊಟ್ಟೆ ಹಸು ತೆಗೆದಾಕುವಷ್ಟು ಶಕ್ತಿ ಸಾಮರ್ಥ್ಯ ದೇವರು ನನಗೆ ಕೊಟ್ಟಿರ್ತಾನೆ. ನಾನು ಜೋಬಲ್ಲಿ ಕೈ ಇಟ್ಟು, ಅಕೌಂಟ್ ಅಲ್ಲಿ ಕೈ ಇಟ್ಟು, ಬ್ಯಾಂಕ್ ಅಕೌಂಟ್ಗೆ ಕೈ ಹಾಕಿ ಕಾಸು ತೆಗೆದು ಅವನಿಗೆ ಕೊಡಬೇಕು. ಇಲ್ಲ, ತಿನ್ನಕ್ಕೆ ಊಟನಾದ್ರೂ ಕೊಡಬೇಕು, ಆಹಾರನಾದ್ರೂ ಕೊಡಬೇಕು, ಆಹಾರ ಪದಾರ್ಥಗಳಾದ್ರೂ ಕೊಡಬೇಕು. ಅವನ ಹೊಟ್ಟೆ ಹಸು ನೀಗಬೇಕು. ಇದು ಒಬ್ಬ ಕ್ರೈಸ್ತನಾದಂತ ಕರ್ತವ್ಯ. ಒಬ್ಬ ಕ್ರೈಸ್ತನಿಗೆ ಇರಬೇಕಾಗಿರುವಂತಹ ಗುಣ ಲಕ್ಷಣಗಳು. ಯೇಸು ಸ್ವಾಮಿನ ನಂಬಿರುವಂತ ನಮ್ಮ ಜೀವನದಲ್ಲಿ ಯೇಸು ಸ್ವಾಮಿ ಅಂದ್ರೆ ದೇವರ ವಾಕ್ಯ ಮಾತ್ರ ಅಲ್ಲ, ದೇವರ ವಾಕ್ಯದಲ್ಲಿರುವಂತಹ ಲಕ್ಷಣ, ಕ್ಯಾರೆಕ್ಟರ್. ದೇವರ ವಾಕ್ಯ ಏನಾಗಿದೆ ಗೊತ್ತಾ? ಸ್ವಭಾವ ರೂಪವಾಗಿ ರೈಟಿಂಗ್ ಅಲ್ಲಿ ಬರೆಯಲ್ಪಟ್ಟಿದೆ, ಬರಹದಲ್ಲಿ ಬರೆಯಲ್ಪಟ್ಟಿದೆ. ಆತನ ಸ್ವಭಾವ ರೈಟಿಂಗ್ ಅಲ್ಲಿ ಬರೆಯಲ್ಪಟ್ಟಿದೆ. ಇದನ್ನ ಓದಿ ಸ್ವಭಾವವನ್ನು ತರಿಸ್ಕೋಬೇಕು ನಾವು. ಯಾವ ಸ್ವಭಾವ? ದಯೆ ತೋರಿಸುವಂತ ಸ್ವಭಾವ, ಕನಿಕರ ತೋರಿಸುವಂತ ಸ್ವಭಾವ. ಇದು ಯೇಸು ಸ್ವಾಮಿ ನಿಂತು. ಅದಕ್ಕೋಸ್ಕರ ಯೇಸು ಸ್ವಾಮಿ ಈ ಭೂಮಿ ಮೇಲೆ ಮನುಷ್ಯನ ರೂಪನಾಗಿ ಸೇವೆ ಮಾಡ್ತಾ ಇರುವಂತಹ ಸಮಯದಲ್ಲಿ ಅನೇಕ ಜನರನ್ನ ಕನಿಕರಿಸಿ ದಯೆ ತೋರಿ ರೋಗಗಳಿಂದ, ವೇದನೆಗಳಿಂದ, ಇಕ್ಕಟ್ಟುಗಳಿಂದ ಬಿಡಿಸ್ತಾನೆ. ವ್ಯಭಿಚಾರಿಯಾಗಿರುವಂತಹ ಪಾಪ ಮಾಡಿರುವಂತವ್ರನ್ನ ಬಿಡಿಸ್ತಾನೆ. ಕಳ್ಳತನವನ್ನ ಕ್ಷಮಿಸ್ತಾನೆ, ಕಳ್ಳತನ ಮಾಡಿರೋರನ್ನ. ಪ್ರಿಯ ದೇವರ ಮಗುವೆ, ಯಾಕೆ ಗೊತ್ತಾ ದೇವರ ಈ ರೀತಿ ಮಾಡಿದ್ರು? ಆತನ ಸ್ವಭಾವವೇ ಅದು. ದಯಾಮಯನು, ಕರುಣಾಮಯನು. ಆತನು ನಂಬಿದಂತ ನಮ್ಮ ಜೀವನದಲ್ಲಿ ನಾವು ಕನಿಕರ ತೋರಿಸುವಂತ, ದಯೆ ತೋರಿಸುವಂತ ಸ್ವಭಾವ ಹೊಂದಿದವರಾಗಿರಬೇಕು. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಬಡವನಿಗೆ ದಯೆ ತೋರಿಸುವವನು ಯಾರಿಗೆ ಸಾಲ ಕೊಟ್ಟಂತೆ? ಯೆಹೋವನಿಗೆ, ದೇವರಿಗೆ ಸಾಲ ಕೊಟ್ಟಂತೆ. ದೇವರಿಗೆ ಸಾಲ ಕೊಡಕ್ಕಾಗುತ್ತಾ? ದೇವರು ಕೊಡದೇ ಇರೋದು ಏನಾದ್ರೂ ನಮ್ಮ ಹತ್ರ ಇದೆಯಾ? ನಮ್ಮ ಪಾಕೆಟ್ ಅಲ್ಲಿ ಇದೆಯಾ? ನಮ್ಮ ಬ್ಯಾಂಕ್ ಅಲ್ಲಿ ಇದೆಯಾ? ನಮ್ಮ ಮೈ ಮೇಲೆ ಇದೆಯಾ? ಈ ಶರೀರ ದೇವರು ಕೊಟ್ಟಿದ್ದು, ಈ ಪ್ರಾಣ ದೇವರು ಕೊಟ್ಟಿದ್ದು, ಈ ಉಸಿರು ಕೂಡ ದೇವರು ಕೊಟ್ಟಿದ್ದು, ಈ ಮಾತು ದೇವರಿಂದ ಬರ್ತಾ ಇರುವಂತ ಮಾತು. ನನ್ನ ಜ್ಞಾನದಿಂದಾಗಲಿ, ನನ್ನ ವಿವೇಕದಿಂದಾಗಲಿ, ನನ್ನ ಬುದ್ಧಿಯಿಂದಾಗಲಿ ಇದು ಬಂದರೆ ವ್ಯಕ್ತವಾಗುತ್ತದೆ. ದೇವರ ಆತ್ಮನ ಮಾತು, ದೇವರ ವಾಕ್ಯ. ಬಡವರಿಗೆ ದಯೆ ತೋರಿಸುವವನು ದೇವರಿಗೆ ಸಾಲ ಕೊಟ್ಟಂತೆ, ಯೆಹೋವನಿಗೆ ಸಾಲ ಕೊಟ್ಟಂತೆ. ದಯೆ ತೋರಿಸುವಂತ ಸ್ವಭಾವ ನಿನ್ನದಾಗಿರಬೇಕು. ನೀವು ಕೇಳ್ಬೋದು, ಕೆಲವರು ಕೇಳ್ತಾರೆ, ಪಾಸ್ಟ್ರೇ ನಮ್ಮ ಹತ್ರ ಸಮೃದ್ಧಿಯಾಗಿ ಇದ್ರೆ ತಾನೇ ನಾವು ಕೊಡಕ್ಕೆ, ದೇವರು ನಮಗೆ ಚೆನ್ನಾಗಿ ಕೊಟ್ಟರೆ ತಾನೆ ನಾವು ಇನ್ನೊಬ್ಬರಿಗೆ ಹಂಚಕ್ಕೆ. ನಿನಗೆ ಕೊಟ್ಟ ಮೇಲೆ ಕೊಡಕ್ಕೆ ನೀನೇ ಬೇಕಾ? ನಿನ್ನ ಹತ್ರ ಇರೋದನ್ನ ಹಂಚು. ಇರೋದನ್ನ ಹಂಚಿಬಿಟ್ರೆ ನೆಕ್ಸ್ಟ್ ಡೇ ನಾನು ಏನ್ ಮಾಡಲಿ? ನಾಳೆ ದಿನದ ಬಗ್ಗೆ ನೀನು ಯೋಚನೆ ಮಾಡಬೇಡ. ನಾಳೆ ದಿನ ಏನಾಗುತ್ತೋ ನಿನಗೆ ಗೊತ್ತಿಲ್ಲ. ಆದ್ದರಿಂದ ದೇವರ ವಾಕ್ಯವನ್ನು ಕೇಳಿ ಈ ದಿನವೇ ನಿನ್ನ ಜೀವಿತವನ್ನು ಸರಿಪಡಿಸಿಕೋ. ದೇವರ ವಾಕ್ಯಕ್ಕೆ ಬಗ್ಗೋಣ, ವಿಧೇಯರಾಗೋಣ. ಫ್ಯೂಚರ್ ದೇವರು ನಿರ್ಮಿಸ್ತಾನೆ. ನೀನು ಕೊಟ್ಟು ಬಿಟ್ರೆ ದೇವರಿಗೆ ಕೊಡಮ್ಮ. ದೇವರಿಗೆ ಸಾಲ ಕೊಟ್ಟರೆ ದೇವರು ಕೊಡ್ದಿರ ಬಿಡ್ತಾನ? ಬಡವರಿಗೆ ದಯೆ ತೋರಿಸಿದ್ರೆ ದೇವರಿಗೆ ಸಾಲ ಕೊಟ್ಟಂಗೆ, ದೇವರು ಕೊಟ್ರೆ ದೇವರು ರಿಟರ್ನ್ ಕೊಡ್ದಿದ್ದಂಗೆ ಇರ್ತಾನ? ಬಡ್ಡಿ, ಚಕ್ರ ಬಡ್ಡಿ, ಆ ಬಡ್ಡಿ, ಈ ಬಡ್ಡಿ, ಎಲ್ಲ ಬಡ್ಡಿ ಹಾಕಿ ಸೇರಿಸಿ ಕೊಡ್ತಾನೆ. ದೇವರ ಕೈ ರಕ್ಷಿಸಲಾರದಂತ ಮೋಟ ಕೈಯಲ್ಲ. ನಿಮ್ಮನ್ನು ಕಷ್ಟದಿಂದ ಬಿಡಿಸುವುದಕ್ಕೆ ಆತನ ಕೈಗೆ ಶಕ್ತಿ ಇಲ್ಲ ಅಂತ ಬೇಡ್ರಿ. ಆತನ ಕೈ ಧರ್ಮದ ಬಲಗೈ, ಸ್ವಸ್ಥ ಮಾಡುವಂತ ಕೈ, ಸಮಾಧಾನ ಮಾಡುವಂತ ಕೈ, ಸಮೃದ್ಧಿಯಾಗಿ ನಡೆಸುವಂತ ಕೈ, ನಿನ್ನನ್ನು ಆಶೀರ್ವಾದ ಮಾಡಿ ಸಮೃದ್ಧಿಯುಳ್ಳ ಜೀವಿತವನ್ನು ಕೊಡುವಂತ ಹಸ್ತ. ಆ ಹಸ್ತ ನಿನ್ನ ಕುಟುಂಬದ ಮೇಲೆ, ನಿನ್ನ ಜೀವಿತದ ಮೇಲೆ ದೇವರು ಚಾಚಿರಬೇಕಾದರೆ
ಸ್ವಾಮಿ ಹೇಳ್ತಾನೆ, ನಾನು ಊಟ ಇದ್ದೇ ಇದ್ದಂಗಿದ್ದೆ. ಶ್ರೀ ಮತ್ತಾಯನ ಬರೆಸುವಾರ್ತೆ 25ನೇ ಅಧ್ಯಾಯ. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ, ನಾನು ಊಟ ಇದ್ದಿದ್ದಂಗೆ ಹಸಿವುಕೊಂಡಿದ್ದೆ, ನೀನ್ ನನಗೆ ಕೊಡ್ಲಿಲ್ಲ. ಬಟ್ಟೆ ಇದ್ದಂಗಿದ್ದೆ, ನೀನ್ ನನಗೆ ಕೊಟ್ಟಿಲ್ಲ. ಬಾಯಾರಿಕೆ ಆಗ್ತಾ ಇತ್ತು, ನೀನ್ ನನಗೆ ಕೊಟ್ಟಿಲ್ಲ. ಕೊಟ್ಟಿಲ್ಲ 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 ಅಂತ ಹೇಳ್ತಾನೆ. ಅದೇ ಅಧ್ಯಾಯದಲ್ಲಿ ನೀನ್ ನನಗೆ ಕೊಟ್ಟೆ, ನೀನ್ ನನಗೆ ಕೊಟ್ಟೆ, ನೀನ್ ನನಗೆ ಕೊಟ್ಟೆ. ನಾನು ಹೊಟ್ಟೆ ಹಸಿದುಕೊಂಡಿದ್ದೆ, ನೀನ್ ನನಗೆ ಊಟ ಕೊಟ್ಟೆ. ನಾನು ಬಟ್ಟೆ ಇದ್ದಿದ್ದವನಾಗಿ ದಿಕ್ಕಿದ್ದವನಾಗಿ ಬಿದ್ದಿದ್ದೆ, ನೀನ್ ನನಗೆ ವಸ್ತ್ರನ ಕೊಟ್ಟೆ. ನಾನು ದಾಹದಿಂದ ಇದ್ದೆ, ನನಗೆ ಕುಡಿಯುವುದಕ್ಕೆ ನೀರು ಕೊಟ್ಟೆ. ನನ್ನನ್ನು ಪರಾಮರಿಸಿದೆ, ನನ್ನನ್ನು ಸೇರಿಸಿಕೊಂಡೆ. ಯೇಸು ಸ್ವಾಮಿ ಹೇಳ್ತಾರೆ, ಅಲ್ಪನಾದಂತ ಒಬ್ಬನಿಗೆ ನೀನು ಏನನ್ನು ಮಾಡಿದ್ದೀಯೋ ಅದು ನಿನ್ನ ದೇವರಿಗೆ ಮಾಡ್ದಂಗೆ. ದೇವರ ಸೇವೆ, ದೇವರ ಸೇವೆ ನೀನು ಮಾಡ್ದಂಗೆ. ಈ ಸೇವೆ ದೇವರ ಸೇವಕನು ಮಾತ್ರ ಮಾಡುವಂಥದ್ದಲ್ಲ, ಪ್ರತಿಯೊಬ್ಬ ಕ್ರೈಸ್ತನು ಮಾಡುವಂತ ಕೆಲಸ. ದೇವರ ವಾಕ್ಯವನ್ನು ಕೈಕೊಂಡು ನಡೆಯುವಂತ ದೇವರ ಮಕ್ಕಳು ಮಾಡುವಂತ ಕಾರ್ಯ. ದಯೆ ತೋರಿಸುವಂಥದ್ದು. ನಮಗೆ ಗೊತ್ತಿದೆ, ಒಬ್ಬ ಐಶ್ವರ್ಯವಂತ, ಒಬ್ಬ ಬಡ ಲಾಜರ್ ಬಗ್ಗೆ ನಾವು ಕೇಳಿದ್ದೀವಿ. ಅನೇಕ ಸಾರಿ ಈ ವಿಷಯದ ನಾವು ಧ್ಯಾನ ಮಾಡಿದ್ದೀವಿ. ಈ ಐಶ್ವರ್ಯವಂತ ಏನ್ ಮಾಡ್ತಂದ್ರೆ, ಆ ಬಡ ಲಾಜರ್ನ ನೋಡಿ ಕನಿಕರ ತೋರಿಸಲ್ಲ, ದಯೆ ತೋರಿಸಲ್ಲ. ಅವನು ಮನೆ ಬಾಗಿಲ ಹತ್ರ ಕೂತಿರ್ತಾನೆ. ಅಯ್ಯೋ, ನನ್ನ ಮನೆ ಬಾಗಿಲ ಹತ್ರ ಒಬ್ಬ ಭಿಕ್ಷುಕ ಕೂತಿದ್ದಾನೆ, ಬಟ್ಟೆ ಕೊಡೋಣಪ್ಪ, ನಾನು ಒಳ್ಳೆ ಊಟ ಮಾಡ್ತಾ ಇದ್ದೀನಿ, ಅವನಿಗೂ ಒಳ್ಳೆ ಊಟ ಕೊಡೋಣಪ್ಪ. ತಿನ್ನೋದ್ರಲ್ಲಿ ಸ್ವಲ್ಪ ಕೊಟ್ರೆ ಏನಂತೆ ಅಲ್ವಾ? ಕರೆಕ್ಟ್ ತಾನೆ? ಮಾನವೀಯತೆ ಇರಬೇಕು ತಾನೆ ಒಬ್ಬ ಮನುಷ್ಯನಿಗೆ. ಒಬ್ಬ ಮನುಷ್ಯ ಮಾನವೀಯತೆಯಿಂದ ಯೋಚನೆ ಮಾಡಬೇಕು. ಹೊಟ್ಟೆ ಹಸಿಕೊಂಡು ಬಿದ್ದಿದ್ದಾನೆ, ನಾನು ಸಮೃದ್ಧಿಯಾಗಿ ಊಟ ಮಾಡ್ತಾ ಇದ್ದೀನಿ, ಸ್ವಲ್ಪ ಊಟ ಕೊಟ್ಟಿದ್ರೆ ಏನಾಗ್ತಾ ಇತ್ತು? ಅವನ್ನ ನೋಡಿ ಕನಿಕರ ತೋರಿಸಿದ್ರೆ ಏನಾಗ್ತಾ ಇತ್ತು? ಅಲ್ಲಿಂದ ಬರುವಂತ ಪ್ರತಿಫಲ ಅನ್ಕೊಂತಾ ಇಲ್ವಾ? ಯಾರು ಕನಿಕರ ತೋರಿಸಲ್ಲ ಗೊತ್ತಾ? ಯಾರು ದಯೆ ತೋರಿಸಲ್ಲ ಗೊತ್ತಾ? ಕಠಿಣವಾದಂತ ಹೃದಯ ಉಳ್ಳಂತವರು. ಅವರು ಹೆಂಗೋದ್ರೆ ನನಗೇನಂತೆ, ಅವರು ಹೆಂಗಿದ್ರೆ ನನಗೇನಂತೆ, ನಾನು ಚೆನ್ನಾಗಿರೋಣ, ನನ್ನ ಕುಟುಂಬ ಚೆನ್ನಾಗಿರಲಿ, ನನ್ನ ಮಕ್ಕಳು ಚೆನ್ನಾಗಿರಲಿ. ಸ್ವಂತ ಹೊಟ್ಟೆಯನ್ನು ಮಾತ್ರ ನೋಡ್ಕೊಳ್ಳುವಂಥವ್ರು ಎಷ್ಟು ಜನ ಇಲ್ಲ. ದೇವರ ವಾಕ್ಯ ಇವತ್ತು ನಮ್ಮನ್ನು ನೋಡಿ ಎಚ್ಚರಿಸ್ತಾ ಇದೆ, ಆ ರೀತಿ ಜೀವನ ನೀನು ಮಾಡಬೇಡ. ಆ ಬಡ ಲಾಜರ್ನ ಕನಿಕರ ತೋರಿಸಿದ್ರೆ ಐಶ್ವರ್ಯವಂತನಿಗೂ ಒಂದು ದಿವಸ ಕೊನೆ ಬರುತ್ತೆ, ಆ ಬಡ ಲಾಜರ್ಗೂ ಒಂದು ದಿವಸ ಕೊನೆ ಬರುತ್ತೆ. ಮೇಲಿನವನು ಸಾಯ್ತಾನೆ, ಕೆಳಗಿನವನು ಸತ್ತೋಗ್ತಾನೆ. ಒಂದಲ್ಲ ಒಂದು ದಿವಸ ನಾನು ಹೊರಟೋಗ್ತೀನಿ, ನೀನು ಹೊರಟೋಗ್ತೀಯ, ಎಲ್ಲರೂ ಹೊರಟೋಗ್ತಾರೆ. ಯಾರು ಭೂಮಿ ಮೇಲೆ ಉಳಿಯಲ್ಲ. ಶಾಶ್ವತವಾಗಿ ನಮಗೆ ಈ ಭೂಮಿ ಇಲ್ಲ. ಒಂದಲ್ಲ ಒಂದು ದಿವಸ ಮಾಯಾಗಿ ಹೋಗ್ಬಿಡ್ತೀವಿ. ಹೋದಾಗ ದೇವರು ನಮಗೋಸ್ಕರ ಎತ್ತಿಟ್ಟಿರುವಂತಹ ಬಹುಮಾನಗಳು, ಸಂದೀಪ್ ಆವತ್ತು ನೀನು ಆ ಕೆಲಸ ಮಾಡ್ದಲ್ವಾ, ಒಳ್ಳೆ ಕೆಲಸ ಮಾಡ್ದಲ್ವಾ, ತಗೋ ಬಂಗಾರದ ಕಿರೀಟ ಹಾಕೋ. ದೇವರು ನಿಮ್ಮನ್ನ ನೋಡಿ ಹೆಸರಿನಿಂದ ಕರೀತಾನೆ, ಮಗಳೇ ನೀನು ಆವತ್ತು ನನ್ನ ಹೆಸರಲ್ಲಿ ಅವರಿಗೆ ದಯೆ ತೋರಿಸ್ದಲ್ವಾ, ತಗೋ ಇದು ನಿನಗೆ. ದೇವರು ಎತ್ತಿಟ್ಟಿರುವಂತಹ ಬಹುಮಾನಗಳನ್ನು ನಮಗೆ ಕೊಡ್ತಾನೆ. ಒಂದೊಂದು ಸರ್ಕಾರಕ್ಕೆ ಒಂದೊಂದು ಬಹುಮಾನ. ದೇವರು ಅನ್ಯಾಯಗ್ರಸ್ತನಲ್ಲ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಗಲಾತ್ಯ 6ನೇ ಅಧ್ಯಾಯ 6ನೇ 7, 8, 9ನೇ ವಚನದಲ್ಲಿ. 6ನೇ ಅಧ್ಯಾಯ ಗಲಾತ್ಯ 6, 7, 8, 9ನೇ ವಚನದಲ್ಲಿ ಈ ರೀತಿ ಬರೆಯಲ್ಪಡುತ್ತೆ. ಏನಂತಂದ್ರೆ, ಮನುಷ್ಯನು ತಾನು ಏನನ್ನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಈ ವಾಕ್ಯ ನಿಮಗೆ ಗೊತ್ತು, ಈ ಮಾತು ನಿಮಗೆ ಗೊತ್ತು. ಇದು ದೇವರಿಂದ ಬಂದಿರುವಂತಹ ಮಾತು. ನೀನು ದಯೆ ತೋರಿಸು, ಕನಿಕರ ತೋರಿಸು, ನೀನು ಬಿತ್ತು ಒಳ್ಳೆಯದನ್ನು ಬಿತ್ತು,
ಒಳ್ಳೆಯದನ್ನು ಮಾಡು. ಒಳ್ಳೆಯ ಕೆಲಸಗಳು ನಿನ್ನಿಂದ ಬರಬೇಕು. ನಿನ್ನ ಮಕ್ಕಳು ನೋಡ್ತಾ ಇರ್ತಾರೆ, ಅದರಿಂದ ನಿನ್ನ ಮಕ್ಕಳ ಆಶೀರ್ವಾದ ಹೊಂದ್ತಾರೆ 100%. ನೀನು ಕೆಟ್ಟದನ್ನು ಮಾಡಿದ್ರೆ ಅದರಿಂದ ಶಾಪ ಬರುತ್ತೆ ನಿನ್ನ ಮೇಲೂ ನಿನ್ನ ಮಕ್ಕಳ ಮೇಲೂ. ನೀನು ಒಳ್ಳೆಯದು ಮಾಡು, ಅದರಿಂದ ಒಳ್ಳೆಯದಾಗುತ್ತೆ, ನಿನಗೂ ಒಳ್ಳೆಯದಾಗುತ್ತೆ, ನಿನ್ನ ಮಕ್ಕಳಿಗೂ ಒಳ್ಳೆಯದಾಗುತ್ತೆ. ಒಳ್ಳೆಯದನ್ನ ಮಾಡೋದ್ರಲ್ಲಿ ನೀನೇ ಮುಂದೆ ಇರು, ಮಾದರಿಯಾಗಿ. ದೇವರ ವಾಕ್ಯ ಹೇಳ್ತಾ ಇದೆ. ಪ್ರಿಯ ದೇವರ ಮಕ್ಕಳೇ, ದೇವರ ವಾಕ್ಯ ಎಷ್ಟು ಸ್ಪಷ್ಟವಾಗಿ ನಮ್ಮ ಹತ್ರ ಮಾತಾಡುತ್ತೆ ನೋಡಿ. ದೇವರು ಅರ್ಥ ಆಗೋತರ, ನಮಗೆ ಕ್ಲೀನಾಗಿ ಅರ್ಥ ಆಗೋತರ, ನಮ್ಮ ಕಿವಿಗೆ ಮುಟ್ಟೋ ತರ ಸ್ಟ್ರೈಟ್ ಆಗಿ ದೇವರ ವಾಕ್ಯ ಬರುತ್ತೆ. ನಾವು ಅದನ್ನ ಸ್ಟ್ರೈಟ್ ಆಗಿ ಸ್ವೀಕಾರ ಮಾಡಬೇಕು. ಅಯ್ಯೋ ಅಲ್ಪರು, ಇವರಿಗೆ ಏನು ಗೊತ್ತು ವಾಕ್ಯ? ಹೌದು, ನಾನು ಅಲ್ಪನೇ, ನಾನು ಯಾವ ಗಣನೆಗೂ ಬಾರದೇ ಇರುವಂತವನೇ, ಕೆಲಸಕ್ಕೆ ಬಾರದೇ ಇರುವಂತವನು. ದೇವರ ಕೃಪೆಯಲ್ಲಿ ದೇವರ ವಾಕ್ಯ, ದೇವರ ಕೃಪೆಯಲ್ಲಿ ದೇವರ ವಾಕ್ಯ. ಪ್ರಿಯ ದೇವರ ಮಗುವೆ, ನಿನ್ನ ಕಿವಿಗೆ ಬೀಳ್ತಾ ಇದೆ. ಅಲ್ಪನಾಗಿರುವಂತ ನನ್ನನ್ನು, ಅಧೀನನಾಗಿರುವಂತ ನನ್ನನ್ನು, ದರಿದ್ರನಾಗಿರುವಂತ ನನ್ನನ್ನು ದೇವರು ತನ್ನ ಕೃಪೆಯಲ್ಲಿ ಎತ್ತಿ ದೇವರ ವಾಕ್ಯವನ್ನು ಹೇಳುವಂತ ಮನುಷ್ಯನಾಗಿ, ದೇವರ ವಾಕ್ಯವನ್ನು ಯಥಾರ್ಥವಾಗಿ ಮಾತನಾಡುವಂತ ಮನುಷ್ಯನಾಗಿ ದೇವರ ಕೃಪೆಯಲ್ಲಿ ಅನುಗ್ರಹಿಸಿದ್ದಾನೆ. ನಾನು ಅಲ್ಪನೇ ಆಗಿರಬಹುದು, ದೇವರ ವಾಕ್ಯ ಅಲ್ಪವಾದದ್ದಲ್ಲ, ಬಲಿಷ್ಠವಾದದ್ದು. ಆದ್ದರಿಂದ ನಾವು ಯಾವಾಗಲೂ ಯೋಚನೆ ಮಾಡಬೇಕೇನು ಗೊತ್ತಾ? ಇದು ದೇವರ ವಾಕ್ಯ, ದೇವರಿಂದ ಬರುವಂಥದ್ದು. ನಾವು ಸ್ವೀಕಾರ ಮಾಡಬೇಕು. ಪ್ರೀತಿ ಮನೋಭಾವದಿಂದ ಈ ಕಾರ್ಯವನ್ನು, ಈ ಕೆಲಸವನ್ನು ನಾವು ಮಾಡಬೇಕು. ಎಫೆಸ 4ನೇ ಅಧ್ಯಾಯ 4ನೇ ವಚನ, ನಾವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು, ಒಂದೇ ಆತ್ಮವನ್ನು ಹೊಂದಿದಂತ ದೇವರ ಮಕ್ಕಳಾಗಿದ್ದೇವೆ. ಯಾರೆಲ್ಲರೂ? ನಾವೆಲ್ಲರೂ, ಎಲ್ಲಾ ಮನುಷ್ಯರು ಒಂದೇ ದೇಹಕ್ಕೆ ಸೇರಿದವರು, ಒಂದೇ ಆತ್ಮ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ಈ ಐಶ್ವರ್ಯವಂತನು ಬಡ ಲಾಜರ್ ಮೇಲೆ ದಯೆ ತೋರಿಸಿಲ್ಲ. ಬಂದಂತ ಪ್ರತಿಫಲ ಕೊನೆ, ಅವನ ಜೀವಿತದ ಕೊನೆ ಏನಾಗಿತ್ತು? ಈ ಲೋಕದಲ್ಲಿ ಅವನ ಐಶ್ವರ್ಯ ಇದ್ದ, ಐಶ್ವರ್ಯವಂತನಾಗಿ ಜೀವನ ಮಾಡ್ತಾ ಇದ್ದ. ಕೆಲವರು ಕೇಳ್ತಾರೆ, ಪಾಸ್ಟೇ ಯಾಕೆ ಐಶ್ವರ್ಯವಂತರನ್ನ ಕಂಡ್ರೆ ಆಗೋದಿಲ್ವಾ? ಐಶ್ವರ್ಯವಂತನ ಬಗ್ಗೆ ಯೇಸು ಸ್ವಾಮಿ ಒಂದು ಮಾತನ್ನ ಹೇಳಿದ್ದಾರೆ. ಒಂಟೆ ಸೂಜಿ ಇದೆಯಲ್ವಾ, ಸೂಜಿ ಇದರಲ್ಲಿ ಕಣ್ಣಲ್ಲಿ, ಅದರಲ್ಲಿ ತೂರಿ ಹೋಗ್ಬೋದು. ಐಶ್ವರ್ಯವಂತನು ದೇವರ ರಾಜ್ಯಕ್ಕೆ ಬರಕ್ಕಾಗಲ್ಲ. ಎಷ್ಟು ಕಷ್ಟ ಇದೆ ಗೊತ್ತಾ? ನಾವು ಅನ್ಕೊಳ್ತೀವಿ ಸಮೃದ್ಧಿಯಾಗಿದ್ದೀವಿ, ಸಂತೋಷವಾಗಿದ್ದೀವಿ, ನೆಮ್ಮದಿಯಾಗಿದ್ದೀವಿ, ಯಾವ ಕಷ್ಟನೂ ಇಲ್ಲ. ನಿನ್ನ ಕಷ್ಟ ಇಲ್ಲದೆ ಇದ್ರೆ ನೀನು ಮುಂದೆ ನೀನು ಕಷ್ಟ ಪಡಬೇಕಾಗಿರುತ್ತೆ. ಕಷ್ಟದ, ಪ್ರಯಾಸದ, ದುಃಖದ, ಕಣ್ಣೀರಿನ ವ್ಯಾಲ್ಯೂ ನಿನಗೆ ಗೊತ್ತಾಗಬೇಕು. ಒಬ್ಬ ಐಶ್ವರ್ಯವಂತ ಯೇಸು ಸ್ವಾಮಿ ಹತ್ರ ಬರ್ತಾನೆ, ಸ್ವಾಮಿ ನಾನು ನಿನ್ನ ವಾಕ್ಯಗಳನ್ನೆಲ್ಲ ಕೈಗೊಂಡು ನಡೀತಾ ಇದ್ದೀನಿ, ನಿನ್ನ ರಾಜ್ಯಕ್ಕೆ ನಾನು ಬರ್ತೀನಿ ಅಂತ ಕೇಳ್ತಾನೆ. ಯೇಸು ಸ್ವಾಮಿ ಹೇಳ್ತಾನೆ, ಮಗನೇ ಶಬಾಷ್ ಅಂತಾನೆ. ಸರಿ, ನಿನ್ನ ಆಸ್ತಿನೆಲ್ಲ ಮಾರ್ಬಿಟ್ಟು ಬಡವರಿಗೆ ಹಂಚ್ಬಿಡು, ನೀನ್ ನನ್ನಿಂದೆ ಬಾ ಅಂತ ಒಂದು ಮಾತು ಹೇಳಿದ ತಕ್ಷಣ ಯೇಸು ಸ್ವಾಮಿ ಯಾವಾಗ ಅವನ ಐಶ್ವರ್ಯದ ಬಗ್ಗೆ ಮಾತಾಡ್ತಾ ಇರ್ತಾನೋ, ಅವನ ಆಸ್ತಿ ಬಗ್ಗೆ ಮಾತಾಡ್ತಾನೋ, ಅವನು ಯೇಸು ಸ್ವಾಮಿನ ಬಿಟ್ಟು ಹೋಗ್ಬಿಡ್ತಾನೆ. ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೆ ಬೆವರಿಸಿ ಕಷ್ಟಪಟ್ಟು ಇಷ್ಟು ಮೇಲೆ ಎತ್ತಿದ್ದೀನಿ, ನನ್ನ ಪ್ರಯಾಸದಿಂದ, ನನ್ನ ಕಷ್ಟದಿಂದ ಇಷ್ಟು ದೊಡ್ಡ ಮನೆ ಕಟ್ಕೊಂಡಿದ್ದೀನಿ, ಸಮೃದ್ಧಿಯಾಗಿ ಜೀವನ ಮಾಡ್ತಾ ಇದ್ದೀನಿ. ದೇವರು ಏನ್ ಹೇಳ್ತಾ ಇದ್ದಾರೆ? ನಿನ್ನ ಆಸ್ತಿನೆಲ್ಲ
ವಸ್ತುವನ್ನ ಮಾರ್ಬಿಟ್ಟು ಬಡವರಿಗೆ ಹಂಚ್ಬಿಡು. ಯೇಸು ಸ್ವಾಮಿ ಹೇಳ್ತಾ ಇರೋಂಥ ಮಾತು ನೋಡಿ. ಬಡವರಿಗೆ ಹಂಚಿಬಿಡು ಅಂತ ಹೇಳಿದ ತಕ್ಷಣ, ಬಡವ ಅಂದಿದ ತಕ್ಷಣ ಅವನ ಕ್ಯಾರೆಕ್ಟರ್, ಅವನ ಜೀವನನೇ, ಅವನ ಮಾತನಾಡೋ ಸ್ಟೈಲೇ ಚೇಂಜ್ ಆಗ್ಬಿಡುತ್ತೆ. ಬಿಟ್ಟೋಗ್ಬಿಡ್ತಾನೆ, ದೇವರನ್ನ ಬಿಟ್ಟೋಗ್ಬಿಡ್ತಾನೆ. ಬಡವರಿಗೆ ದಾನ ಕೊಡ್ರಪ್ಪ ಅಂತ ಕೇಳಿದ್ರೆ ಯಾಕೆ ಕೊಡಬೇಕು? ನಾವು ಏನಕ್ಕೋಸ್ಕರ ಕೊಡಬೇಕು ಅವ್ರಿಗೆ? ನಾವು ಕಷ್ಟಪಟ್ಟಿದ್ದು, ನಾವು ಸಂಪಾದನೆ ಮಾಡಿದ್ದು, ಅವ್ರಿಗೆ ಯಾಕೆ ಕೊಡಬೇಕು? ಎಷ್ಟೋ ಜನ ಈ ರೀತಿಯ ಮೋಸ ಹೋಗ್ತಾ ಇದ್ದಾರೆ. ನಿನ್ನ ಸರ್ಕಾರಗಳು ನಿನ್ನ ಕೂಡ ಬರ್ತವೆ, ನಿನ್ನ ಐಶ್ವರ್ಯ ನಿನ್ನ ಕೂಡ ಬರೋದಿಲ್ಲ. ನಿನ್ನ ಸರ್ಕಾರಗಳು ನಿನ್ನ ಕೂಡ ಬಂದು ದೇವರ ರಾಜ್ಯದಲ್ಲಿ ನಿನಗೆ ಬಹುಮಾನ ಕೊಡುತ್ತೆ. ನಿನ್ನ ಒಳ್ಳೆಯತನ ನಿನ್ನನ್ನು, ನಿನ್ನ ಕುಟುಂಬನ ಕಾಪಾಡುತ್ತೆ. ದೇವರ ವಾಕ್ಯನ ಕೇಳ್ತಾ ಇರುವಂತ ದೇವರ ಮಗುವೆ, ಎಚ್ಚರವಾಗಿರು, ಎಚ್ಚರವಾಗಿರು. ನಿನ್ನ ಶಕ್ತಿಯಲ್ಲಿ ನೀನು ದಾನ ಮಾಡು, ಒಳ್ಳೆಯದನ್ನ ಮಾಡು. ನಿನಗಿರುವಂತದ್ದರಲ್ಲಿ ನೀನು ಕೊಡು. ಕೊಡುವಂತ ಸ್ವಭಾವ ಇರಬೇಕು, ಕೊಡುವಂತ ಗುಣ ಇರಬೇಕು. ದೇವರಿಗೆ ಕಾಣಿಕೆ ಕೊಡುವಂತ ಗುಣ, ದೇವರ ಸೇವೆಗೋಸ್ಕರ ಕಾಣಿಕೆ ಕೊಡುವಂತ ಸ್ವಭಾವ, ಉತ್ತಮವಾದದ್ದನ್ನು, ಶ್ರೇಷ್ಠವಾದದ್ದನ್ನು ದೇವರಿಗೋಸ್ಕರ ಕೊಡಬೇಕು. ಬಡವರಿಗೋಸ್ಕರ ಕೊಡು. ದೇವರು ಮೆಚ್ಚಿಸ್ತಾನೆ. ಆ ಬಡ ರಾಜನ ಮೇಲೆ ಈ ಐಶ್ವರ್ಯವಂತ ಕನಿಕರ ತೋರಿಸಿದ್ರೆ ಅವನು ಕೂಡ ಪರಲೋಕಕ್ಕೆ ಹೋಗ್ತಾ ಇದ್ದ. 100% ಮಿಸ್ ಇದ್ದಂತೆ ಪರಲೋಕಕ್ಕೆ ಹೋಗ್ತಾ ಇದ್ದ. ದೇವರ ಗುಣಲಕ್ಷಣಗಳನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಿಲ್ಲ ಅಂದ್ರೆ ಕ್ರೈಸ್ತರಾಗಿ ಪ್ರಯೋಜನ ಇರೋದಿಲ್ಲ. ನಾವು ದೇವರ ಮಕ್ಕಳಾಗಿ ಪ್ರಯೋಜನ ಇಲ್ಲ. ನಮ್ಮ ಕುಟುಂಬಕ್ಕೂ ಪ್ರಯೋಜನ ಇಲ್ಲ, ಸಭೆಗೂ ಪ್ರಯೋಜನ ಇಲ್ಲ, ಸಮಾಜಕ್ಕೂ ಪ್ರಯೋಜನ ಇಲ್ಲ. ದೇವರು ನಮ್ಮನ್ನ ನೋಡಿ ಎಷ್ಟು ಹೇಳಿದ್ರು ಕೇಳಲ್ಲ, ಎಷ್ಟು ಹೇಳಿದ್ರು ಬಗ್ಗಲ್ಲ. ಅವರು ನನ್ನ ಮಾತಿಗೆ ಬಗ್ಗದವರು. ನಾನು ಹೇಳ್ತಾ ಇದ್ದೆ ಕೇಳ್ತಾ ಇಲ್ಲ, ಸರಿ. ಅವರ ಕಷ್ಟ ಬರುತ್ತೆ ನೋಡು, ಆವಾಗ ನನ್ನನ್ನು ಕೂಗ್ತಾರೆ. ನಾನು ಕರೆದಾಗ ಯಾವ ರೀತಿ ಅವರು ಕೂಗ್ಲಿಲ್ವೋ, ಕೇಳಿಸ್ಕೊಂಡಿಲ್ವೋ, ಅವರು ಕರೆದಾಗ ನಾನು ಕೇಳಿಸ್ಕೊಳ್ಳೋದಿಲ್ಲ. ದೇವರು ಎಷ್ಟು ಚೆನ್ನಾಗಿ ಮಾತನಾಡ್ತಾರೆ. ನಾನು ಕರೆದಾಗ ನೀನು ಕೇಳ್ತಾ ಇಲ್ಲಲ್ಲ, ನಾನು ಹೇಳಿದಾಗ ನೀನು ಕೇಳಿಸ್ಕೊಂತಾ ಇಲ್ಲಲ್ಲ, ನೀನು ಕರಿ, ನಿನ್ನ ಕಷ್ಟದಲ್ಲಿ ನೀನು ಕೂಗು, ನಾನು ಕೇಳಿಸ್ಕೊಳ್ಳಲ್ಲ. ದೇವರ ಮಗುವೆ, ದೈವ ಜನರೇ, ನಮ್ಮ ಜೀವನ ಪ್ರಯೋಜನಾರ್ಥಕವಾಗಿರಬೇಕು, ಉಪಯೋಗವಾಗಿರಬೇಕು. ಅನೇಕ ಜನರಿಗೆ ಉಪಯೋಗ ಆಗಬೇಕು. ನಮ್ಮ ಜೀವನ, ನಮ್ಮ ಮೂಲಕ ಅನೇಕ ಜನರು ಆಶೀರ್ವಾದ ಹೊಂದಬೇಕು. ಕೊಡೋಣ ರೀ, ಕೊಡೋಣ, ಉದಾರವಾಗಿ ಕೊಡೋಣ, ಶ್ರೇಷ್ಠವಾದದನ್ನ ಕೊಡೋಣ, ದೇವರಿಗೋಸ್ಕರ ಕೊಡೋಣ, ಬಡವರಿಗೋಸ್ಕರ ಕೊಡೋಣ, ದಾನ ಮಾಡೋಣ, ಧರ್ಮ ಮಾಡೋಣ, ಉದಾರವಾಗಿ ಒಳ್ಳೆ ಮನಸ್ಸಿಂದ ಮಾಡೋಣ. ಕೆಟ್ಟ ಮನಸ್ಸಿನಿಂದ ನೀನು ಏನ್ ಮಾಡೋದನ್ನು ಪ್ರಯೋಜನ ಇಲ್ಲ. ದೇವರು ಕೊಡುವಂತ ಕೈಗಳನ್ನೆಲ್ಲ ನೋಡೋದು, ಕೊಡುವಂತ ಹೃದಯನ ನೋಡ್ತಾನೆ. 1,000 ರೂಪಾಯಿ, 10,000 ರೂಪಾಯಿ, 20,000 ರೂಪಾಯಿ, 1,00,000 ರೂಪಾಯಿ ನೀನು ಕೊಟ್ರು ನಿನ್ನ ಹೃದಯ ಚೆನ್ನಾಗಿಲ್ಲ ಅಂದ್ರೆ ದೇವರು ಮೆಚ್ಚಲ್ಲ. ನನಗೆ ಯಜ್ಞ ಬೇಡ ಮಗನೇ, ನನಗೆ ಕನಿಕರ ಬೇಕು, ನೀನೇ ಬೇಕು. ಒಳ್ಳೆ ಮನಸ್ಸಿಂದ ಒಳ್ಳೆಯದನ್ನ ನಂಬಿದ್ರಿ, ಒಳ್ಳೆ ಮನಸ್ಸಿಂದ ಶ್ರೇಷ್ಠವಾದದ್ದು ನಂಬಿದ್ರಿ, ಅದಕ್ಕೆ ಪ್ರತಿಫಲ ಬರುತ್ತೆ. ದೇವರು ಹೇಳ್ತಾರೆ, ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈ ಕೂಡ ಗೊತ್ತಾಗಬಾರ್ದು ಅಂತ.
ಮೆಚ್ಚಿಸ್ತಾನೆ. ಐಶ್ವರ್ಯವಂತ, ಅವನ ಮೇಲೆ ದಯೆ ತೋರಿಸಿಲ್ಲ, ಸಿಕ್ಕಂತ ಪಾಲು ನರಕ. ಇಲ್ಲಿ ಸ್ವಲ್ಪ ದಿನ ಸಂತೋಷವಾಗಿದ್ದ, ನೆಮ್ಮದಿಯಾಗಿದ್ದ, ಯಾವ ಕಷ್ಟನೂ ಇಲ್ಲದಂಗೆ ಜೀವನ ಮಾಡ್ತಾ ಇದ್ದ. ಸ್ವಲ್ಪ ದಿನಗಳು ಅಷ್ಟೇ, ಪರ್ಮನೆಂಟ್ ನರಕಕ್ಕೆ ಹೋಗ್ಬಿಟ್ಟ. ಪರ್ಮನೆಂಟ್ ನರಕಕ್ಕೆ ಹೋಗ್ಬಿಟ್ಟ. ಇಲ್ಲಿ ಕಷ್ಟನ ಅನುಭವಿಸ್ತಾ ಇದ್ದ, ಬಡವನಾಗಿ ಜೀವನ ಮಾಡ್ತಾ ಇದ್ದ, ಒಳ್ಳೆಯವನಾಗಿ ಇದ್ದ. ಅವನಿಗೆ ಬಂದಿರುವಂತಹ ಊಟದಲ್ಲಿ ನಾಯಿಗಳಿಗೂ ಅನಿಸ್ತಾ ಇದ್ದೇನೆ, ತಗೊಳ್ಳಿ ನೀವು ಸ್ವಲ್ಪ ತಿನ್ರಿ ಅಂತ. ಅವನಿಗೆ ಸಿಕ್ಕಂತ ಪಾಲು ಅಬ್ರಹಾಮನ ಎದೆ. ಅಬ್ರಹಾಮನ ಎದೆಗೆ ಹೊರಕೊಂಡಿರ್ತಾನೆ ಅವನು. ಎಷ್ಟು ಅದೃಷ್ಟ ನೋಡಿ. ದಯೆ ತೋರಿಸಿದ್ರೆ, ಕನಿಕರ ತೋರಿಸಿದ್ರೆ, ದೇವರ ಸ್ವಭಾವನ ನಾವು ಧರಿಸ್ಕೊಂಡ್ರೆ ಲೋಕದಲ್ಲಿ ಅಬ್ರಹಾಮನ ಜೊತೆ, ದೇವರ ಸೇವಕರ ಜೊತೆ, ದೇವರ ಸಂಗಡ ಮುಖಾಮುಖಿ, ದೇವರ ಪ್ರಸನ್ನತೆಯಲ್ಲಿ. ಪ್ರಿಯ ದೇವರ ಮಗುವೆ, ಆದ್ರಿಂದ ದೇವರ ವಾಕ್ಯ ಈಗ ನಮಗೆ ಹೇಳ್ತಾ ಇದೆ, ಸ್ಪಷ್ಟವಾಗಿ ಹೇಳ್ತಾ ಇದೆ, ಬಡವರಿಗೆ ನೀನು ದಯೆ ತೋರಿಸು, ಬಡವರಿಗೆ ನೀನು ದಯೆ ತೋರಿಸು. ಉದಾರವಾಗಿ ಕೊಡು. ಯಾವಾಗಲೂ ನಮ್ಮ ಕೈ ಹಿಂಗಿರಬಾರ್ದು, ಹಿಂಗಿರ್ಬೇಕು. ಬಡವರಿಗೆ ಕೊಡೋ ತರ ಇರಬೇಕು, ಆಲಯಕ್ಕೆ ಚರ್ಚ್ಗೆ ಕೊಡೋ ತರ ಇರಬೇಕು. 10ನೇ ಒಂದು ಭಾಗ ದಶಮಾಂಶ ಆಲಯಕ್ಕೆ ತಂದು ಕೊಡೋ ತರ ಇರಬೇಕು. ದೇವರಿಗೆ ಯಾವಾಗಲೂ ನಮ್ಮ ಕೈ ಯಾವಾಗಲೂ ಹಿಂಗೆ ಇರಬೇಕು. ನಾವು ಹಿಂಗೆ ಕೊಟ್ಟರೆ ದೇವರು ಹಿಂಗೆ ಕೊಡ್ತಾನೆ, ಹಿಂಗೆ ಸುರಿಸ್ತಾನೆ ನಮ್ಮ ಮೇಲೆ. ಇಡಿಸಲಾರದಷ್ಟು ಸುವರ್ಣಗಳನ್ನು ಸುರಿಸುವೆನು. ಕೊಟ್ಟು ನೋಡ್ರಿ, ದೇವರನ್ನ ಪರೀಕ್ಷಿಸಿ ನೋಡ್ರಿ, ದೇವರ ವಾಕ್ಯನ ಕೈಗೊಂಡು ನೋಡ್ರಿ. ಜೀವನದಲ್ಲಿ ಎಷ್ಟು ಸಮಾಧಾನ ಇರುತ್ತೆ ಗೊತ್ತಾ? ನಿನ್ನ ಮಕ್ಕಳು ಕೆಟ್ಟೋಗೋಕೆ ಬಿಡಲ್ಲ ದೇವರು. ವ್ಯಭಿಚಾರದಲ್ಲಿ ಬೀಳಕ್ಕೆ, ಮೋಸದಲ್ಲಿ ಬೀಳಕ್ಕೆ, ಹಣದ ಆಸೆಯಿಂದ ಬೀಳಕ್ಕೆ, ಹುಡುಗಿಯಿಂದ ಹೋಗಕ್ಕೆ, ಹುಡುಗರಿಂದ ಹೋಗಕ್ಕೆ ದೇವರು ಬಿಡಲ್ಲ. ನಿನ್ನ ಕುಟುಂಬದಲ್ಲಿ ಸಮಾಧಾನ ಅನ್ನೋದಿರುತ್ತೆ. ನೀನು ಯಾವಾಗ ಕೊಡೋದಿಲ್ವೋ, ಪ್ರಾರ್ಥನೆ ಮಾಡಿದ್ರೆ ಹೋಗಲ್ಲ, ದೇವರಿಗೆ ಮುಟ್ಟಲ್ಲ. ದೇವರ ವಾಕ್ಯನ ಕೈಗೊಂಡು ನಡಿ, ನೀನು ಕೊಡು. ಕೊಟ್ಟಾಗ ದೇವರು ಕೇಳ್ತಾನೆ. ಪ್ರೇಯರ್, ಬೈಬಲ್, ಕಾಣಿಕೆ, ದಾನ ಧರ್ಮ, ಸತ್ಕಾರ್ಯಗಳು ಇವೆಲ್ಲ ಒಂದಕ್ಕೊಂದು ಲಿಂಕು. ಪರಿಶುದ್ಧವಾದಂತ ಜೀವನ ಇವೆಲ್ಲ ಒಂದಕ್ಕೊಂದು ಲಿಂಕ್ ಆಗಿದೆ. ಇವೆಲ್ಲ ಇದ್ರೇನೆ ನಮ್ಮ ಜೀವನದಲ್ಲಿ ದೇವರಿದ್ದಂಗೆ. ಪ್ರಾರ್ಥನೆ ಇರಬೇಕು, ಉಪವಾಸ ಇರಬೇಕು, ಪರಿಶುದ್ಧವಾದಂತ ಜೀವನ ಇರಬೇಕು, ಉದಾರವಾಗಿ ದಾನ ಧರ್ಮ ಮಾಡುವಂತ ಸ್ವಭಾವ ಇರಬೇಕು, ದೇವರಿಗೆ ಶ್ರೇಷ್ಠವಾದಂತ ದೇವರಿಗೆ ಕೊಡಬೇಕು, ದಶಮಾಂಶ ಭಾಗ ದೇವರಿಗೆ ಕೊಡಬೇಕು. ಇವೆಲ್ಲ ಇದ್ರೆ, ಸತ್ಕಾರ್ಯಗಳು ಇವೆಲ್ಲ ಇದ್ರೆ, ಇವರು ಕ್ರಿಸ್ತನಿಂದ ತುಂಬಿಸಲ್ಪಟ್ಟಂತ ದೇವರ ಮಕ್ಕಳು, ದೇವರ ವಾಕ್ಯದಿಂದ ತುಂಬಿಸಲ್ಪಟ್ಟಂತ ದೈವ ಜನರು ಅಂತ ಕರೆಯೋದು ಇವ್ರನ್ನೇ. ನೋಡಿ, ಬೈಬಲಲ್ಲಿ ಅನೇಕ ಜನರನ್ನ ನಾವು ನೋಡ್ತೀವಿ. ಅವರು ಯಾವುದನ್ನು ಸಂಪಾದನೆ ಮಾಡೋದಕ್ಕೋಸ್ಕರ ಪ್ರಯಾಸ ಪಟ್ಟಿಲ್ಲ, ದೇವರನ್ನ ಸಂಪಾದನೆ ಮಾಡೋದಕ್ಕೋಸ್ಕರ ಸತ್ಕಾರ್ಯಗಳನ್ನ ಮಾಡ್ತಾನೆ, ಒಳ್ಳೆ ಒಳ್ಳೆ ಕಾರ್ಯಗಳನ್ನ ಮಾಡ್ತಾರೆ, ದೇವರಿಗೋಸ್ಕರ ನೀತಿಯಿಂದ ಜೀವನ ಮಾಡ್ತಾನೆ. ಅಪೊಸ್ತಲನಾದ ಪೌಲ, ಮೋಶೆ ದೇವರಿಗೋಸ್ಕರ ನಡೀತಾನೆ. ಅಬ್ರಹಾಂ, ಈಸಾಕ್, ಯಾಕೋಬ್ ದೇವರಿಗೋಸ್ಕರ, ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿ ಕಾಣಿಸೋದಕ್ಕೋಸ್ಕರ ಪ್ರಯಾಸ ಪಡ್ತಾರೆ. ಯಾಕೋಬ್ ಬಂದು, ದೇವರೇ ನೀನು ನನ್ನನ್ನು ನೀತಿವಂತನಾಗಿ, ನನ್ನನ್ನು ಶುದ್ಧನಾಗಿ, ನನ್ನನ್ನು ಆಶೀರ್ವಾದ ಮಾಡೋವರೆಗೂ ನಾನು ನನ್ನ ಬಿಡೋದೇ ಇಲ್ಲ ಅಂತ ಆಶೀರ್ವಾದ ತಗೋತಾನೆ. ಇಸ್ರಾಯೇಲ್ ಆಗಿ ಮಾರ್ಪಟ್ಟು ಅಂತಾನೆ. ದೇವರ ಕ್ರಿಯೆಗಳು, ದೇವರಾತ್ಮನ ಕೆಲಸಗಳು ನಮ್ಮ ಜೀವಿತಕ್ಕೆ ಆಶೀರ್ವಾದವಾಗಿ ಇರುತ್ತದೆ. ಪ್ರಿಯ ದೇವರ ಮಕ್ಕಳೇ, ಈ ದಿನ ದೇವರ ವಾಕ್ಯ ಬಡವರಿಗೆ ದಯೆ ತೋರಿಸುವಂತಹ ಸ್ವಭಾವವನ್ನು ಹೊಂದಿದವರಾಗಿ ನಮ್ಮ ಜೀವಿತದಲ್ಲಿ ನಾವು ನಡೆಯುವುದಾದರೆ
ದೇವರಾತ್ಮನು ನಮ್ಮ ಕುಟುಂಬಗಳಲ್ಲಿ, ನಮ್ಮ ಜೀವಿತಗಳಲ್ಲಿ ವಾಸ ಮಾಡುತ್ತಾನೆ. ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಸ್ವಾಮಿ, ಇದುವರೆಗೂ ನಿನ್ನ ವಾಕ್ಯವನ್ನು ಕೇಳಿದ್ದೇವೆ. ಕನಿಕರ ತೋರಿಸುವಂತಹ ಸ್ವಭಾವ, ದಯೆ ತೋರಿಸುವಂತಹ ಸ್ವಭಾವ, ದೀನತೆಯನ್ನು ತೋರಿಸುವಂತಹ ಸ್ವಭಾವ ನಮ್ಮದಾಗಿರಬೇಕು. ನಿನ್ನ ವಾಕ್ಯದಲ್ಲಿ ಹೇಳುವ ಪ್ರಕಾರ ನಾನು ಕಟಾಕ್ಷಿಸುವವನು ಎಂತವನೆಂದರೆ ದೀನನು, ಮನಮರಿದನು, ನನ್ನ ಮಾತಿಗೆ ಭಯಪಟ್ಟು ನನ್ನ ವಾಕ್ಯಗಳನ್ನು ಕೈಗೊಂಡು ನಡೆಯುವವನನ್ನು ನಾನು ಕನಿಕರಿಸುತ್ತೇನೆ. ಎಸ್ ಲಾರ್ಡ್, ನಾವು ನಿನ್ನ ಮಕ್ಕಳು, ನಿನ್ನ ವಾಕ್ಯವನ್ನು ಕೈಗೊಂಡು ನಡೆಯುವಂತ ನಿನ್ನ ಜನರಾಗಿದ್ದೇವೆ. ನಿನ್ನ ಕೃಪೆಯನ್ನು ನಮ್ಮನ್ನು ಭದ್ರಪಡಿಸಿ ನಡೆಸು. ನೀನೇ ನಿನ್ನ ಘನಚಿತ್ತಕರಣವಾಗಿ ನಮ್ಮ ಜೀವಿತಗಳನ್ನು, ನಮ್ಮ ಕುಟುಂಬಗಳನ್ನು ನಡೆಸಬೇಕೆಂದು ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ದೀನತೆಯಿಂದ ಪ್ರಾರ್ಥಿಸಿ ಬೇಡುತ್ತೇನೆ, ನನ್ನ ಜೀವವುಳ್ಳ ಪರಲೋಕದ ತಂದೆಯೇ, ಆಮೆನ್. ಪ್ರಿಯ ದೇವರ ಮಕ್ಕಳೇ, ಇದುವರೆಗೂ ನಾವು ದೇವರ ವಾಕ್ಯವನ್ನು ಕೇಳಿಸಿಕೊಂಡಿದ್ದೇವೆ. ಪರಿಶುದ್ಧಾತ್ಮ ದೇವರು ನಮ್ಮ ಜೀವಿತಕ್ಕೆ ಬೇಕಾಗಿರುವಂತಹ ವಿಶೇಷವಾದಂತಹ ಆಶೀರ್ವಾದ ದೇವರ ವಾಕ್ಯದ ಮೂಲಕ ನಮಗೆ ದಯಪಾಲಿಸಿಕೊಟ್ಟಿದ್ದಾನೆ. ದೇವರ ಕೃಪೆಯಲ್ಲಿ ನಾವು ನಡೆಯೋಣ. ದೇವರ ಮಹೋಪಕಾರಗಳನ್ನು ನೆನೆಸಿ ದೇವರಿಗೆ ಕೃತಜ್ಞತೆಯಾಗಿ ಕೊಡುವುದಕ್ಕೆ ಸಿದ್ಧರಾಗಿರುವವರು ಮುಂದೆ ಕಾಣಿಸುತ್ತಿರುವಂತಹ ಅಕೌಂಟ್ ನಂಬರ್ಗೆ ನಿಮ್ಮ ಶ್ರೇಷ್ಠವಾದಂತಹ ಕಾಣಿಕೆಗಳನ್ನ ಕೊಡ್ರಿ. ನೀವು ಕೊಡುವಂತಹ ಕಾಣಿಕೆಯಿಂದಲೇ ಬಲವಾದ ಸೇವೆ, ನೀವು ಕೊಡುವಂತಹ ಕಾಣಿಕೆಯಿಂದಲೇ ಘನವಾದ ಕಾರ್ಯಗಳು ದೇವರು ಮಾಡ್ತಾ ಇದ್ದಾರೆ. ಉದಾರ ಮನಸ್ಸಿನಿಂದ ದೇವರಿಗೋಸ್ಕರ ಬಿದ್ದರೆ ದೇವರು ಶ್ರೇಷ್ಠವಾದದ್ದನ್ನು ನಿಮ್ಮ ಜೀವನದಲ್ಲಿ ಮಾಡ್ತಾರೆ. ಮತ್ತು ಇನ್ನೊಂದು ವಿಜ್ಞಾಪನೆ, ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡ್ರಿ. ಕೊರೋನಾ ಎಂಬ ರೋಗಕ್ಕೋಸ್ಕರ ಪ್ರಾರ್ಥನೆ ಮಾಡ್ರಿ. ದೇಶವನ್ನು ದೇವರು ಶಾಂತಿಯಿಂದ, ಸಮಾಧಾನದಿಂದ, ನೆಮ್ಮದಿಯಿಂದ ನಡೆಸುವ ಹಾಗೆ ನಿಮ್ಮ ವೈಯಕ್ತಿಕವಾದಂತಹ ಪ್ರಾರ್ಥನೆಗಳಲ್ಲಿ ಈ ಪ್ರಾರ್ಥನೆ ವಿಜ್ಞಾಪನೆಯನ್ನು ಜ್ಞಾಪಿಸಿಕೊಳ್ಳ್ರಿ. ಕೊರೋನಾ ಎಂಬ ರೋಗವನ್ನು ಸಂಪೂರ್ಣವಾಗಿ ದೇವರು ತೆಗೆದು ಹಾಕುವ ಹಾಗೆ ದೇವರಾತ್ಮನ ಬಲದಿಂದ, ದೇವರಾತ್ಮನ ಕೃಪೆಯಲ್ಲಿ ದೇವರ ಮಕ್ಕಳು ದೇವರ ಆಲಯದಲ್ಲಿ ಆರಾಧನೆ ಮಾಡುವ ಹಾಗೆ ಪ್ರಾರ್ಥನೆ ಮಾಡೋಣ. ಈ ದಿನ ಸಬ್ಬತ್ ದಿನ, ದೇವರಿಗೆ ಕಾಣಿಕೆ ಕೊಡುವಂತ ದಿನ. ನಮ್ಮ ಕೈಗಳಲ್ಲಿ ನಮ್ಮ ಕಾಣಿಕೆಗಳನ್ನು ಇಟ್ಕೊಳ್ಳೋಣ. ಈ ಕಾಣಿಕೆಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ಪರಲೋಕ ಭೂಲೋಕಗಳನ್ನು ಉಂಟು ಮಾಡಿದಂತ ಸರ್ವಶಕ್ತನಾಗಿರುವಂತ ಪರಲೋಕ ತಂದೆಯ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ನನ್ನ ಸ್ವಾಮಿ, ನೀನು ನಮ್ಮನ್ನು ಪ್ರೀತಿಸಿ ನಮಗೆ ಕೊಟ್ಟದರಲ್ಲಿ ಕರ್ತನೆ ಶ್ರೇಷ್ಠವಾದದ್ದನ್ನು ನಿನ್ನ ಕೃಪಾಸನದಲ್ಲಿ ತಂದಿರುತ್ತೇವೆ. ಈ ಕಾಣಿಕೆಯನ್ನು ನೀನು ಆಶೀರ್ವಾದ ಮಾಡಿ, ಈ ಕಾಣಿಕೆಯನ್ನು ಆಶೀರ್ವಾದ ಮಾಡಿ ನಮ್ಮ ಜೀವಿತಗಳನ್ನು ಬಲಪಡಿಸು ಸ್ವಾಮಿ. ಈ ಕಾಣಿಕೆಯನ್ನು ನಿನ್ನ ರಾಜ್ಯದ ಮಹಿಮೆಗೋಸ್ಕರ ನೀನು ಉಪಯೋಗಿಸು. ಉದಾರವಾಗಿ ಕೊಟ್ಟಿರುವಂತಹ ಪ್ರತಿಯೊಬ್ಬರ ಮೇಲೆ ನಿನ್ನ ಕೃಪೆ ಇಳಿದು ಬರಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿರುವಂತಹ ಮಹಿಮೆಯುಳ್ಳಂತ ಸಮಾಧಾನ, ಶಾಂತಿ, ಅನ್ಯೋನ್ಯತೆ, ಆರೋಗ್ಯ ಕುಟುಂಬಗಳ ಮೇಲೆ ಆಳ್ವಿಕೆ ಮಾಡಲಿ. ಪರಿಶುದ್ಧಾತ್ಮ ದೇವರೇ, ದೇಶವನ್ನು ಸಮಾಧಾನದಿಂದ ನಡೆಸಿ, ದೇಶವನ್ನು ಪರಿಪಾಲಿಸುತ್ತಿರುವಂತಹ ದೇಶ ನಾಯಕರ ಮೇಲೆ ನಿನ್ನ ದಿವ್ಯವಾದ ಜ್ಞಾನವನ್ನು ಸುರಿಸುವ. ಪ್ರತಿ ಒಬ್ಬೊಬ್ಬರಿಗೋಸ್ಕರವೂ ನಿನ್ನ ರಕ್ತವು ಸುರಿಸಲ್ಪಟ್ಟಿದೆ. ಯಾವ ಮನುಷ್ಯನ ನಾಶನದಲ್ಲಿ ನಿನಗೆ ಸಂತೋಷವಿಲ್ಲ. ಪವಿತ್ರಾತ್ಮ ದೇವರೇ, ನಿನ್ನ ಕೃಪೆಯಲ್ಲಿ ಅವರ ಮೇಲೆ ನಿನ್ನ ದಿವ್ಯ ಆತ್ಮವನ್ನು ಇರಿಸಿ ನಿನ್ನ ಪ್ರಸನ್ನತೆಯಲ್ಲಿ ನಡೆಸಿ ಒಳ್ಳೆಯ ಜ್ಞಾನವನ್ನು, ವಿವೇಕವನ್ನು, ಬುದ್ಧಿಯನ್ನು ಪಡೆದುಕೊಂಡು ದೇಶವನ್ನು ಆಳುವಂತ ಕೃಪೆಯ ಕಡೆಗೆ ನಡೆಸಿ. ಪವಿತ್ರಾತ್ಮ ದೇವರೇ, ನೀನೇ ದೇಶವನ್ನು ಸಮಾಧಾನದಿಂದ ನಡೆಸಿ. ಕೊರೋನಾ ಎಂಬ ರೋಗವನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಿ. ಇನ್ನು ಯಾವ ಯಾವ ವಿಧವಾದಂತಹ ಕಾಯಿಲೆಗಳು ದೇಶದ ಮೇಲೆ ಆಳ್ವಿಕೆ ಮಾಡುತ್ತಾ ಇದೆಯೋ ಎಲ್ಲವನ್ನು ಯೇಸುವಿನ ಗಾಯವುಳ್ಳ ಹಸ್ತವು, ಯೇಸುವಿನ ರಕ್ತವು, ಯೇಸುವಿನ ಹೆಸರು ಸಂಪೂರ್ಣವಾಗಿ ನಿರ್ನಾಮ ಮಾಡಲಿ. ದೇವರಾತ್ಮ ನಿನಗೆ ಸ್ತೋತ್ರ. ಆ ರೋಗವು ಇನ್ನು ಮೇಲೆ ಜನರ ಪ್ರಾಣದ ಮೇಲೆ ಆಳ್ವಿಕೆ ನಡೆಸಬಾರದು. ಜನರನ್ನು ಮರಣಕ್ಕೆ ಒಪ್ಪಿಸಬಾರದು. ನಿನ್ನ ಕನಿಕರ ಪ್ರತಿ ಒಬ್ಬೊಬ್ಬರು ಹೊಂದಿಕೊಳ್ಳುವ ಹಾಗೆ, ನಿನ್ನ ದಯೆಗೆ ಪ್ರತಿ ಒಬ್ಬೊಬ್ಬ ಜನರು ಪಾತ್ರರಾಗುವ ಹಾಗೆ ದೇಶದಲ್ಲಿರುವ ಎಲ್ಲಾ ಜನರ ಮೇಲೆ ನಿನ್ನ ದಯೆ, ನಿನ್ನ ಕನಿಕರ ಇಳಿದು ಬರಲಿ ಸ್ವಾಮಿ.
ಪರಿಶುದ್ಧಾತ್ಮ ದೇವರೇ, ನಿನಗೆ ಮಹಿಮೆಯುಂಟಾಗಲಿ. ಸರ್ವರಲ್ಲಿಯೂ ಸರ್ವ ಕಾರ್ಯಗಳನ್ನು ಮಾಡುವಂತ ದೇವರು ನೀನೇ. ನಿನ್ನ ನಾಮದ ಮಹಿಮೆಗೋಸ್ಕರ ಪರಿಶುದ್ಧತೆ, ನೀತಿಯಲ್ಲಿ, ನಿನ್ನ ಆತ್ಮನ ಬಲದಲ್ಲೂ, ಆತ್ಮನ ಜ್ಞಾನದಲ್ಲೂ, ಆತ್ಮನ ಶಕ್ತಿಯನ್ನು ಹೊಂದಿಕೊಂಡು ನಡೆಯುವಂತ ವೀರರನ್ನಾಗಿ ನಮ್ಮನ್ನು ನಡೆಸುವ ಪರಾಕ್ರಮಶಾಲಿಯಾಗಿ ನಮ್ಮನ್ನು ನೀನು ಎಬ್ಬಿಸುತ್ತೇವೆ. ದೇವರಾತ್ಮ ನಿನಗೆ ಸ್ತೋತ್ರ. ನಾನು ಯೆಹೋವನು, ನನಗೆ ಅಸಾಧ್ಯವಾದದ್ದು ಉಂಟೋ? ಸರ್ವ ಸೃಷ್ಟಿಗೆ ಯಜಮಾನನಾಗಿರುವಂತ ದೇವರು ನೀನೆ. ನಿನಗೆ ಅಸಾಧ್ಯವಾದಂತ ಕಾರ್ಯ ಒಂದೂ ಇಲ್ಲ, ಎಲ್ಲವೂ ಸಾಧ್ಯ. ಕೃಪೆ ತೋರಿ, ಕನಿಕರ ತೋರಿ, ದಯೆ ತೋರಿ ನಡೆಸು. ಸಭೆಯಲ್ಲಿರುವಂತಹ ಎಲ್ಲಾ ಕುಟುಂಬದ ಎಲ್ಲಾ ಜನರನ್ನು ಹೆಸರಾಗಿ ಆಶೀರ್ವಾದ ಮಾಡಿ, ಆರೋಗ್ಯದಾಯಕನಾಗಿ ಪ್ರತಿಯೊಬ್ಬರನ್ನು ಆರೋಗ್ಯವನ್ನು ದಯಪಾಲಿಸಿ. ಕುಟುಂಬದಲ್ಲಿ ಸಮಾಧಾನ, ಅನ್ಯೋನ್ಯತೆ, ಪ್ರೀತಿ, ಐಕ್ಯತೆ ಇರಬೇಕು. ಒಬ್ಬರ ಸಂಗಡ ಒಬ್ಬರು ಐಕ್ಯತೆಯಿಂದ ಜೀವಿಸುವ ಹಾಗೆ ಕೃಪೆ ಮಾಡಿ. ಎಲ್ಲವನ್ನು ನೀನು ಮಾತ್ರ ನಡೆಸು ಸ್ವಾಮಿ. ಈ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನನಗೆ ಸ್ತೋತ್ರ. ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ದೀನತೆಯಿಂದ ಪ್ರಾರ್ಥಿಸಬೇಡುತ್ತೇನೆ, ನನ್ನ ಜೀವವುಳ್ಳ ಪರಲೋಕದ ತಂದೆಯೇ, ಆಮೆನ್. ಕೊನೆಯದಾಗಿ ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಎಲ್ಲರೂ ಒಟ್ಟಾಗಿ ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮ ಪರಿಶುದ್ಧವೆಂದೆನಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನ್ನದ ಆಹಾರವನ್ನು ಇದು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ನೀನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸಿದ ಕೆಳಗಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲವು ನಿನ್ನದೇ ಸ್ವಾಮಿ. ಆಮೆನ್. ಅಂತ್ಯ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು,
ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆ, ಶಾಂತಿ, ಸಮಾಧಾನ, ವಿಶೇಷವಾದಂಥ ಆರೋಗ್ಯ, ನಿನ್ನ ನೀತಿ, ನಿನ್ನ ಕನಿಕರ, ನಿನ್ನ ದಯೆ ಸಭೆಯ ಎಲ್ಲ ಕುಟುಂಬದ ಎಲ್ಲ ಜನರಲ್ಲಿ ನಿತ್ಯ ನಿರಂತರವೂ ನೆಲೆಯಿರಲಿ. ಆಮೆನ್.